ಫೋರಂನಲ್ಲಿ ಇವತ್ತು ಗಲಾಟೆ ನಡೆದಿದೆ. ಜನರಿಗೆ ಅಂತರಾಷ್ಟ್ರೀಯ ಚಿತ್ರದ ಹೀರೋನ ಸೇವೆಯಿಂದ ನಟ ವಿಷ್ಣುಗೆ PVR ಸಿಬ್ಬಂದಿ ಮೇಲೆ PVR ಚಿತ್ರಮಂದಿರದಲ್ಲಿ ಯುವ ನಟ ಮಿಥುನ್ ಅಭಿನಯದ ಅಂತರಾತ್ಮ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. 7 ಪ್ರದರ್ಶನಗಳನ್ನು ಕಾಣ್ತಾ ಇರೋ ಸ್ವತಃ PVR ಸಿಬ್ಬಂದಿ ಅವಕಾಶ ಮಾಡ್ತಾರೆ ಎಂಬುದು ಚಿತ್ರತಂಡ ಆರೋಪ. ಪಬ್ಲಿಕ್ ಇಂದ ನಮಗೆ ಕಂಪ್ಲೇಂಟ್ ಬಂತು. ಏನು ಅಂದ್ರೆ ಅಂತರಾತ್ಮ ಸಿನಿಮಾಗೆ ಟಿಕೆಟ್ ಕೊಟ್ಟು ನಾವು ಈಗ ಹೊರಗಡೆ ಬಂದಿದ್ದೀವಿ. ಬಟ್ ಟಿಕೆಟ್ ಕೊಡುವಾಗ ನೀವು ಅಂತರಾತ್ಮ ಸಿನಿಮಾ, ಡಬಲ್ ಸಿನಿಮಾ, ಥರ್ಡ್ ಕ್ಲಾಸ್ ಸಿನಿಮಾಗಳು, ಕನ್ನಡ ಸಿನಿಮಾಗಳ ತಮಿಳು ದಾಳಿ ಫಿಲಮ್ ಹೋಗಿ ಆ ಫಿಲಮ್ ಹೋಗಿ ಅಂತ ಕಂಪ್ಲೇಂಟ್ ಮಾಡಿದ್ರು. ನಾವು ಅದನ್ನು ಕ್ರಾಸ್ ಚೆಕ್ ಮಾಡಿ ಒಂದು ಕಡೆ ಕಂಪ್ಲೇಂಟ್ ಬಂದಿರೋ ಜನ ನಮಗೆ ಕಂಪ್ಲೇಂಟ್ ಮಾಡಿದ್ರು. ಚಿತ್ರದ ಯಶಸ್ಸಿಗೆ PVR ಸಿಬ್ಬಂದಿ ಅಭಿನಂದನೆ ಮಾಡ್ತಾರೆ ಕೇಳಿ ಚಿತ್ರತಂಡ ಎಷ್ಟು ಕೇಂದ್ರವಾಗಿತ್ತು. ಆಗಿರುವ ತಪ್ಪನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿ PVR ಪ್ರತಿಭಟನೆ ನಡೆಸಿತು. ಇದೇ ವೇಳೆ ಚಿತ್ರತಂಡ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಸಾಧ್ಯ ಆಗುತ್ತಿದ್ದ PVRನ ಹಿರಿಯ ಮ್ಯಾನೇಜರ್ ತಂದೆ ಸಮಸ್ಯೆಯನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವಂತೆ ಮನವಿ ಮಾಡಿದ್ರು. ಯಶಸ್ವಿಯಾಯಿತು. ಹೀಗಾಗಿ ಚಿತ್ರತಂಡ ಪ್ರತಿಭಟನೆಯನ್ನ ನಿಲ್ಲಿಸಿತು. ಇವತ್ತು ಚೆನ್ನಾಗಿ ಎಲ್ಲ ಕಡೆಯಿಂದ ಬೆಚ್ಚಗೆ ಮಾಡ್ಕೊಂಡು ಅಂತರಾಷ್ಟ್ರೀಯ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿನಿಮಾ ಬರ್ತಾ ಇದ್ದಾರೆ. ಹೌಸ್ಫುಲ್ ಕಂಟಿನ್ಯೂಸ್ ಆಗಿದೆ ಅನ್ನೋದು ಎಲ್ಲ ಅದು ಎಲ್ಲ ಸಿನಿಮಾನು ಇವತ್ತು ಹೌಸ್ಫುಲ್ ಆಗಿಲ್ಲ. ನನ್ನ ಸಿನಿಮಾ ಒಂದು ವಾರದಿಂದ ಹೌಸ್ಫುಲ್ ಆಗಿದೆ. ಸೊ ಇದೇ ಒಂದು ಇದನ್ನ ಇವಾಗ ಇವರೆಲ್ಲ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಏನಾದ್ರು ಕೊಡ್ತಾರ ಇನ್ನೂ ಅನ್ನೋದು ನನಗೂ ಗೊತ್ತಿಲ್ಲ. ವೇಟ್ ಮಾಡಿ ನೋಡಬೇಕು. ಒಟ್ಟಲ್ಲಿ ಉತ್ತಮ ಆರಂಭ ಕಂಡ ಅಂತರಾತ್ಮ ಚಿತ್ರ ಯಶಸ್ವಿ ಊಟ ಕಂಡಿದೆ. ಈ ಮಧ್ಯೆ PVRನಲ್ಲಿ ಆಗಿರೋ ಕಿರೆ ಸಹಜವಾಗಿ ಕಲಾವಿದರಿಗೆ ಬೇಸರ ತಂದಿದೆ. ರಾಮ್ ಟಿವಿ ಬೆಂಗಳೂರು. ಸಿನಿಮಾ ಮಾಡಲಿಕ್ಕೆ ಮಿನಿಮಮ್ ಬಜೆಟ್ ಎಷ್ಟು ಬೇಕು? ಪ್ರತಿಯೊಬ್ಬ ಪ್ರೊಡ್ಯೂಸರ್ ತನ್ನ ಮೊದಲ ಸಿನಿಮಾಗೆ ಕೈ ಹಾಕೋಕೆ ಮುಂಚೆ